ಹಲೋ ಫ್ರೆಂಡ್ಸ್, ಸಮಸ್ತ ಪಾರವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರೋ ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೆಯ ಲೈನು ನಗಿನಾ ತಾಮ್ರಗಳು ಅದರಲ್ಲಿ ಅಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರನೇ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತ ಏನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟ್ ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ. ಹೊಸಕೆರೆಹಳ್ಳಿಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು.
ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ ಬಿಟ್ಟಿದ್ದು ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9:18 ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಹಾಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025 ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಎಲ್ಲರಿಗೂ ಟಾಪ್ ಟೂರ್ನಮೆಂಟ್ ಪಿಜನ್ ಬ್ಯಾಂಗ್ಳೂರ್ ಇಂಡಿಯಾಗೆ ಸ್ವಾಗತ. ಇವತ್ತಿನ ವಿಡಿಯೋಲ್ಲಿ ಮೇಯ್ನು ಪಟ್ಟಾಗಳು ಕೊಡ್ತಾಯಿದ್ದೀವಿ. ವಿಡಿಯೋ ಎಂಡ್ ತನಕ ನೋಡಿ. ಪ್ರತಿಯೊಂದು ಪಟ್ಟಾದು ಏನು ಬೆಲೆ ಅಂತ ವಿಡಿಯೋ ಎಂಡಲ್ಲಿ ಹೇಳ್ತೀನಿ. ಈ ಪಟ್ಟಾಗಳಲ್ಲಿ 1.5 ಅವರ್ ಆಡಿರೋ ಪಟ್ಟಾಗಳು ಇದೆ, 4 ಗಂಟೆ ಆಡಿರೋ ಪಟ್ಟಾಗಳು ಇದೆ. ಯಾವ ಪಟ್ಟ ಎಷ್ಟೊತ್ತು ಆಡಿದೆ ಅಂತ ಹೇಳೋಕ್ಕೋಗಲ್ಲ. ಯಾಕಂದರೆ ಇವಾಗ ನಾವು ಜಾಸ್ತಿ ಟೈಮಿಂದ ಯಾವ್ದಾರು ಒಂದು ಪಟ್ಟ ಹೇಳ್ಬಿಟ್ರೆ ಎಲ್ಲರಿಗೂ ಜಾಸ್ತಿ ಟೈಮಿಂದ ಪಟ್ಟಾನೇ ಬೇಕು ಅಂತ ಎತ್ಕೊತಾರೆ. ಅದಕ್ಕೋಸ್ಕರ ಒಂದು ಹೇಳ್ತೀನಿ ನೋಡಿ, ಪ್ರತಿಯೊಂದು ಪಟ್ಟಾನು ಟಾಪ್ ಲೈನಲ್ಲಿ ಮಾಡಿರೋ ಪಟ್ಟಾಗಳು. ಮೇಯ್ನು ಮೂಲಗಳು ಬಂದ್ಬಿಟ್ಟು ನಮ್ಮ ದೊಡ್ಡಕ್ಕಿಗಳೇನಿದೆ ಅವು ಮೇಯ್ನ್ ಮೂಲ. ಇದನ್ನ ನಾವು ಪಟ್ಟಾಗಳು ಮಾಡಿಸಿರೋದು ತೇಜಸ್ ಲಾಫ್ಟ್ ಮೈಸೂರಲ್ಲಿ. ಹೋದ ಸತಿಯಿಂದ ಒಂದು 3 ಸತಿಯಿಂದ 4 ಸತಿ ಬ್ಯಾಚ್ಗಳನ್ನ ಕೊಟ್ಟಿದ್ದೀನಿ ಪಟ್ಟಾಗಳನ್ನ. ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದೆ, ಕೊಟ್ಟಿರೋ ಕಡೆ ಎಲ್ಲ ಒಳ್ಳೆ ಟೈಮಿಂಗು ಆಡಿದೆ. ಈ ಸತಿ ಏನಂದರೆ ತೇಜಸ್ ಅವ್ರಿಗೆ ಸ್ವಲ್ಪ ಟೈಮ್ ಇತ್ತು, ಅವರು ಫ್ರೀ ಆಗಿದ್ದರು. ಪಟ್ಟಾಗಳನ್ನ ಹಾರಿಸ್ಬಿಟ್ಟು ಏಟತ್ತಿಸ್ಬಿಟ್ಟು ಕೊಡ್ತಾ ಇರೋದು. ಎಲ್ಲ ಪಟ್ಟಾಗಳು ಆಡಿದೆ, ಪ್ರತಿಯೊಂದು ಪಟ್ಟಾನು ಏಟತ್ತಿದೆ. ಈ ಪಟ್ಟ ಮಾತ್ರ ಏಟತ್ತಿಲ್ಲ, ರೇಗ್ದಾರ್ತಿರೋ ಅಲ್ಲಿ ಪಟ್ಟ ಮಾತ್ರ ಏಟತ್ತಿಲ್ಲ. ಯಾಕಂದರೆ ಆ ಪಟ್ಟ ಸ್ವಲ್ಪ ಲಾಸ್ಟಲ್ಲಿ ಬಿಡ್ಕೊಂಬಂದಿದ್ದೀವಿ. ಪಟ್ಟ ಅದು ಟೈಮಿಂಗ್ ಬಂದುಬಿಟ್ಟಿದೆ, ನಡ ಮಾಡ್ಕೊಂಡು ಆಡ್ತಾಯಿತ್ತು. ಟೈಮಿಂಗು ಚೆನ್ನಾಗಿ ಆಡಿದ ಪಟ್ಟ, ಆ ಪಟ್ಟ ಮಾತ್ರ ಏಟತ್ತಿಲ್ಲ. ಅದು ಓಡಿಸ್ಕೊಂಬಂದರೆ ಅದು ಏಟತ್ತು ಮಿಕ್ಕಿದೆಲ್ಲ ಪ್ರತಿಯೊಂದು ಪಟ್ಟಗಳು ಏಟತ್ತು ಮಾಡಿದೆ. ಒಂದೊಂದು ಲೈನಲ್ಲಿ ಪಟ್ಟಗಳಿವು. ಯಾರೇ ಇಸ್ಕೊಳ್ಳಿ, ಟೂರ್ನಮೆಂಟ್ಗೆ 5 ಅವರ್ ಆರಿಸಿ ಸಾಕು. ಟೂರ್ನಮೆಂಟ್ಗೆ ಸೇಮ್ ಲೈನಲ್ಲಿ ನಿಮಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ತೇಜಸ್ ಅವ್ರ ಲಾಫ್ಟಿಂದನೇ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ಒಂದೊಂದು ಪಟ್ಟಗಳು ನಿಂತ್ಕೊಳ್ಳೋ ಶೇಪ್ ನೋಡ್ಕೊಳ್ಳಿ. ಇನ್ನೂ ಎಲ್ಲ ಚಿಕ್ಕ ಪಟ್ಟಗಳು, ಎಲ್ಲ ಇವಾಗ ಹೊಸದಾಗಿ ಆರಿಸಿರೋ ಪಟ್ಟಗಳು, ಏಟತ್ತಿಸಿರೋ ಪಟ್ಟಗಳು. ಅಲ್ಲೇನಂದರೆ ಅವರು ಟೂರ್ನಮೆಂಟಿಗೆ ಬಿಡೋಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಪ್ರತಿಯೊಬ್ಬರ ಹತ್ರನೂ ಅವ್ರ ಲೈನು ಸೇರಲಿ ಅಂದ್ಬಿಟ್ಟು ಪಟ್ಟಗಳು ಮಾಡಿಸ್ಬಿಟ್ಟು ನಮಗೆ ಕಳಿಸ್ಕೊಡ್ತಾರೆ. ನಾವು ವಿಡಿಯೋ ಮಾಡಿಬಿಟ್ಟು ಪಟ್ಟಗಳನ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡ್ತೀವಿ. ಇನ್ನೂ ಒಂದೇನೆಂದರೆ, ಈ ಸತಿ ಅವರು ಯಾವ್ದಾರೋ ಪಟ್ಟ ಟೂರ್ನಮೆಂಟ್ಗೆ 5 ಅವರ್ ಆರಿಸ್ಲಿ, ಆ ಪಟ್ಟಾಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಸೇಮ್ ಲೈನಲ್ಲಿ ನನ್ನ ಕಡೆಯಿಂದ ಒಂದು ಪಟ್ಟ ಕೊಡ್ತೀನಿ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಯಾಕಂದರೆ ಲಾಸ್ಟ್ ಟೈಮು ನೋಡಿರ್ಬೋದು ನೀವು, ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಳ್ಳೆ ರೆಕಾರ್ಡ್ ಮಾಡ್ತು. ಶಿವಮೊಗ್ಗ ಟೂರ್ನಮೆಂಟ್ಗೆ ಒಳ್ಳೆ ಒಂದು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತು. ಅವ್ರಿಗೂ ನೋಡಿ ತೇಜಸ್ ಅವ್ರ ಕಡೆಯಿಂದ ಒಂದು ರೋಷನ್ ಪಟ್ಟನ ಗಿಫ್ಟಾಗಿ ಕೊಟ್ಟಿದ್ದರು. ಇವಾಗ ತೇಜಸ್ ಅವ್ರ ಲಾಫ್ಟಿಂದ ಯಾವುದೇ ಒಂದು ಪಟ್ಟ ಇವಾಗ ಹಾರಿಸಿದ್ರೇನೋ, 5 ಅವರ್ ಟೂರ್ನಮೆಂಟ್ಗೆ ಹಾರಿದ್ರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಅವರು ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸೂಪರ್ ಕ್ವಾಲಿಟಿ ಹಕ್ಕಿಗಳು. ಪ್ರತಿಯೊಂದು ಪಟಾನು ಸಿಂಗಲ್ ವೀಡಿಯೋ ಮಾಡ್ತೀನಿ. ಹಕ್ಕಿಗಳನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್, ಸಕ್ಕತ್ತಾಗಿರುತ್ತೆ. ಕ್ವಾಲಿಟಿ ಸೂಪರ್ ಆಗಿದೆ. ವಿಡಿಯೋ ಎಂಡ್ ತನಕ ನೋಡಿ. ವಿಡಿಯೋ ಎಂಡಲ್ಲಿ ಯಾವ ಪಟ್ಟ ಏನು ರೇಟು ಎಷ್ಟಾಗತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಒಂದೊಂದು ಪಟ್ಟ ಒಂದೊಂದು ರೇಟ್ ಇಲ್ಲ. ಇದರಲ್ಲಿ ಯಾವ ಪಟ್ಟ ಆದರೂ ಎತ್ಕೊಳ್ಳಿ ಒಂದೇ ಬೆಲೆ ಇರುತ್ತೆ. ಈ ಪಟ್ಟ ಕಮ್ಮಿ ಆಡಿದೆ ಕಮ್ಮಿ ಬೆಲೆ, ಈ ಪಟ್ಟ ಜಾಸ್ತಿ ಆಡಿದೆ ಜಾಸ್ತಿ ಬೆಲೆ ಅಂತ ಯಾವುದೂ ಇಲ್ಲ. ಯಾಕಂದರೆ ಯಾವ ಪಟ್ಟ ಎಷ್ಟೊತ್ತು ಆಡಿದೆ ಅಂತ ಹೇಳಲ್ಲ ನಾನು. ಇದೇ ಬ್ಯಾಚಲ್ಲಿ 4 ಗಂಟೆ ಹೈಯೆಸ್ಟ್ ಆಡಿರೋದು ಪಟ್ಟ. ಲೋಯೆಸ್ಟ್ ಬಂದ್ಬಿಟ್ಟು 1.5 ಗಂಟೆ ಆಡಿರೋದು ಲೋಯೆಸ್ಟು. ಯಾಕಂದರೆ 1.5 ಗಂಟೆ ಆಡಿರೋ ಪಟ್ಟ ಬಂದ್ಬಿಟ್ಟು ಲಾಸ್ಟಲ್ಲಿ ಬಿಡ್ಕೊಂಬಂದಿದ್ದು. ಇನ್ನು ಮಿಕ್ಕಿದ್ದು ಬಾಜಿ ಹತ್ತಲಿ ಅಂದ್ಬಿಟ್ಟು 4 ಗಂಟೆ ತನಕ ಅಕ್ಕಿಗಳು ಬಿಟ್ಟಿದ್ದಾರೆ. 4 ಗಂಟೆ ತನಕ ಅಕ್ಕಿಗಳು ಆಡಿದೆ. ಇನ್ನೂ ಓಡಿಸ್ಕೊಂಬಂದರೆ ಇನ್ನೂ ಟೈಮಿಂಗ್ ಜಾಸ್ತಿ ಆಗತ್ತೆ. ಯಾಕಂದರೆ ಅವರು ಬಾಜಿ ಹತ್ತೋ ತನಕ ಏನು ಟೈಮಿಂಗ್ ಬರುತ್ತೋ ಬರಲಿ ಅಂದ್ಬಿಟ್ಟು ಬಿಟ್ಟಿದ್ದು. ಉಡಾನ್ ಸೆಟ್ ಮಾಡ್ದೇ ತೋಟದ ಮನೇಲಿ ಆಡಿಸ್ಕೊಂಬಂದಿದ್ದು ಅಕ್ಕಿಗಳು. ಯಾರಾದರೂ ಇಸ್ಕೊಂಡವರು ಕರೆಕ್ಟಾಗಿ ಉಡಾನ್ ಸೆಟ್ ಮಾಡಿ ಬಿಡ್ಕೊಂಬಂದರೆ ಪಟ್ಟಗಳು ಸಿಕ್ಕಾಪಟ್ಟೆ ಟೈಮಿಂಗ್ ಜಾಸ್ತಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸಿಂಗಲ್ ಪಟ್ಟ ಅದು ಡೀಟೇಲ್ ವೀಡಿಯೋ ಮಾಡೋಣ. ತಿಂದು ಫಸ್ಟ್ ಪಟ್ಟ ಇದು ಕರೆದುಮಾಲಿ ಪಟ್ಟ. ಹಳೇ ಲೈನು, ಹಳೇ ಬಣ್ಣ, ಫುಲ್ಲು ಕಪ್ಪು ಧೂಮ ಇರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ಲು ಕಪ್ಪು ಧೂಮ. ಯಾಕಂದರೆ ಈ ವಂಶದಲ್ಲಿ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಆಡಿದೆ. ಇದರ ಅಪ್ಪ ಅಮ್ಮಲ್ಲೂ ಅಷ್ಟೇ ಹೆವಿ ಲಾಂಗ್ ಟೈಮ್ ಆಡಿದೆ. ಅದೇ ಜೊತೆನ ತೇಜಸ್ ಅವ್ರ ಮನೇಲಿ ಇಟ್ಟಿರೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಟೈಪ್ ಕುತ್ತಿಗೆ, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ ಪಟ್ಟ. ಇಲ್ಲಿ ನೋಡ್ಬೋದು ಕರೆದುಮಾಲಿ ಇವತ್ತಿಂದು ಫಸ್ಟು ಪಟ್ಟ ತೋರಿಸ್ತಾ ಇರೋದು. ಯಾರಿಗೆ ಯಾವುದೇ ಪಟ್ಟ ಬೇಕು ಅಂದ್ರೂ ರಿಂಗ್ ನಂಬರ್ನ ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಆ ಸ್ಕ್ರೀನ್ಶಾಟ್ ನಾನು ಕಳಿಸಿ ಅಕ್ಕಿ ಇದೆಯೋ ಇಲ್ಲೋ ಸೇಲ್ ಆಗೋಯ್ತು ಅಂತ ಹೇಳ್ತೀನಿ. ಇದು ಕರೆದುಮಾಲ್ ಪಟ್ಟ. ಈ ಪಟ್ಟ ಬಂದ್ಬಿಟ್ಟು ಬಾಜಿ 2-3 ಬಾಜಿ 2-3 ಬಾಜಿ ಮಾಡ್ತಾಯಿದೆ. ಗಟ್ಟಿ ಬಾಜಿ ಹತ್ಕೊಂಡಿದೆ. 2-3 ಬಾಜಿ ಮಾಡ್ತಾಯಿದೆ. ಒಳ್ಳೆ ಟೈಮ್ ಆಡಿದೆ. ಏನು ಟೈಮ್ ಆಡಿದೆ ಅಂತ ಹೇಳಲ್ಲ ನಾನು, ತುಂಬ ಒಳ್ಳೆ ಟೈಮ್ ಆಡಿದೆ. ಇನ್ನೂ ಓಡಿಸ್ಕೊಂಬಂದಂಗೆ ಸಖತ್ತು ಟೈಮಿಂಗ್ ಬರುತ್ತೆ. 10-15 ದಿನದಲ್ಲಿ ನೀವು ನಿಮ್ಮ ದಾವಡಿಯಲ್ಲಿ ಕಳ್ಳ ಮಾಡ್ಕೊಬೋದು. ಏನಂದರೆ ತೋಟದಲ್ಲಿ ಆಡಿರೋ ಅಕ್ಕಿಗಳು ಪಲ್ಲ ಜಾಸ್ತಿ ಹೋಗಲ್ಲ. ಯಾಕಂದರೆ ತೋಟದಲ್ಲಿ ಆಡೋ ಅಕ್ಕಿಗಳಿಗೆ ಅಕ್ಕಪಕ್ಕ ಮನೆಗಳು ಸಿಗಲ್ಲ, ಅಕ್ಕಪಕ್ಕ ಜಾಯಿಂಟ್ಗೆ ಹಕ್ಕಿಗಳು ಸಿಗಲ್ಲ. ಸುತ್ತಮುತ್ತ ತೋಟ ಇದ್ದಾಗ ಏನಾಗುತ್ತೆ, ಹಕ್ಕಿಗಳು ಪಲ್ಲ ಜಾಸ್ತಿ ಹೋಗಲ್ಲ. ನಾವು ಯಾವಾಗ ಸಿಟಿಗಳಲ್ಲಿ ಬಿಡ್ಕೊತೀವಿ, ಒಂದು ಸತಿ ಪಲ್ಲ ಸ್ಟಾರ್ಟ್ ಮಾಡ್ತು ಅಕ್ಕಿ ಕರೆಕ್ಟಾಗಿ ಚೋರಿಯಾಗಿ ಪಲ್ಲ ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ನಿಮಗೆ ಪಲ್ಲಗಳನ್ನೇ 30 ನಿಮಿಷ 40 ನಿಮಿಷ ಪಲ್ಲ ಹೋಗೋದು ಸ್ಟಾರ್ಟ್ ಮಾಡಿಬಿಡುತ್ತೆ. 30 ನಿಮಿಷ 40 ನಿಮಿಷ ಪಲ್ಲ ಹೋಗ್ದಂಗೆ ಟೈಮಿಂಗ್ ಆಟೋಮೆಟಿಕ್ ರೈಸ್ ಆಗುತ್ತೆ. ಯಾಕಂದರೆ ತೋಟದಲ್ಲಿ ಆಡಿದಾಗ ಏನಾಗುತ್ತೆ ಅಂದರೆ ಏನಿದ್ರೂ ನಾವು ಒಂದು ರೇಡಿಯಸ್ ಅಂತ ಮೇಂಟೈನ್ ಮಾಡುತ್ತೆ. ಹಕ್ಕಿ ದೂರ ಪರ ಹೋಗಲ್ಲ, ಮನೆ ಸುತ್ತಾನೇ ಆಡ್ಕೊಂಡಿರುತ್ತೆ. ತೋಟಗಳಲ್ಲಿ ಆಡಿಸಿದಾಗ ತೋಟದಲ್ಲಿ ಆಡಿಸಿದವ್ರಿಗೆ ಗೊತ್ತಿರುತ್ತೀವೆಲ್ಲ. ಸಿಟಿಗೆ ತಂದ ಅಕ್ಕಿಗಳು ಬಿಟ್ಟಾಗ ಪಲ್ಲಗಳು ಸ್ಟಾರ್ಟ್ ಮಾಡಿದ ತಕ್ಷಣ ಹಕ್ಕಿಗಳು ದೂರ ಪರ ಸ್ಟಾರ್ಟ್ ಮಾಡಿಬಿಡುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಮತ್ತು ಒಂದೊಂದು ಪಟ್ಟಗಳಿಗೆ ಕಣ್ಣಲ್ಲಿ ಅನಾರಿ ಇರುತ್ತೆ. ಯಾಕಂದರೆ ಎಲ್ಲ ರೆಡಿಯಾಗಿ ಆಡ್ತಾಯಿದ್ದ ಪಟ್ಟಗಳು. ಅನಾರಿ ನೋಡ್ಬಿಟ್ಟು ಆಡದೇ ಇರೋದು ಅಕ್ಕಿಗಳು ಅಂತ ಅಂದ್ಕೊಳ್ಳೇಬೇಡಿ. ಯಾವ ಅಕ್ಕಿ ಎತ್ಕೊಂಡ್ರೂ ನನ್ನ ಗ್ಯಾರಂಟಿ ಬಂದ್ಬಿಟ್ಟು 6 ಗಂಟೆಯಿಂದ 7 ಗಂಟೆ ಮೇಲೆ ನನ್ನ ಗ್ಯಾರಂಟಿ ಕೊಡ್ತೀನಿ. ಹಕ್ಕಿಗಳು 6-7 ಗಂಟೆ ಮೇಲೆ ಬರುತ್ತೆ ಅಂತ. ಅದಕ್ಕೆ ಮೇಲೆ ಏನೇ ಆಡಿದ್ರೂ ನಿಮಗೂ ಬೋನಸ್ಸು ಪ್ಲಸ್ಸು. ಟೂರ್ನಮೆಂಟ್ಗೆ 5 ಗಂಟೆ ಆರಿಸಿದವ್ರಿಗೆ ಒಂದು ಪಟ್ಟನ ಜಾತಿ ಮಾಡ್ಕೊಳ್ಳೋಕ್ಕೆ ಸೇಮ್ ಲೈನಲ್ಲಿ ಗಿಫ್ಟಾಗಿ ಕೊಟ್ಟಿರ್ತೀವಿ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರ್ ಆಗಿದೆ. ಕರೆದುಮಾಲಿ ಹಳೇ ಲೈನ್ ಜಾತಿಯಲ್ಲಿ ಪಟ್ಟ ಇದು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಕರೆದುಮ ಪಟ್ಟ ತೋರಿಸ್ದೆ. ಹೆವಿ ಚಡಿಬಲ ಇಲ್ಲಿ ನೋಡ್ಬೋದು, ಸೂಪರ್ ಚಡಿಬಲ ಎತ್ತಿಡ್ಕೊಳ್ಳುತ್ತೆ. ಲಾಕ್ ಬಲ ನೋಡ್ಬೋದು ಹೆಂಗೆ ಎತ್ತಿಡ್ಕೊಳ್ಳುತ್ತೆ ಅಂತ, ಸಖತ್ತಾಗಿ ಎತ್ತಿಡ್ಕೊಳ್ಳುತ್ತೆ. ಚುಪ್ತಿರಿ ಉದ್ದ ಹತ್ತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ ಇನ್ನೂ ಇದು ಬಂದ್ಬಿಟ್ಟು 4 ಗರಿ ಪಟ್ಟ. ಇದು ಟೈಮಿಂಗು ಅಷ್ಟೇ ಒಳ್ಳೆ ಟೈಮಿಂಗ್ ಆಡಿದೆ. 4 ಗರಿ ಪಟ್ಟ. 2 ಸೈಡ್ ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. ತಿರಿ ಎಲ್ಲ 2 ಸೈಡು ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಸಿಲ್ವರ್ ಶೇಡಲ್ಲಿದೆ, ಬ್ಲೂ ಶೇಡಲ್ಲಿ ಲೈನ್ಸ್ಗಳು ನೋಡ್ಬೋದು. ಸಿಕ್ಕಾಪಟ್ಟೆ ತುಂಬಿಕೊಂಡಿದೆ.
ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಸಕ್ಕದಾಗಿ ಮಾಡುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇಲ್ಲ ಈ ಪಟ್ಟ. ಅಲ್ಲಿ ಕಣ್ಣು ಬಂದ್ಬಿಟ್ಟು ಹಾಲು ಕಣ್ಣು ಅಲ್ಲ, ಬಿಳೆ ಕಣ್ಣು ಅಲ್ಲ, ಫುಲ್ಲು ಕಣ್ಣು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಪುತ್ಲಿ ನೋಡ್ಬೋದು, ಸಖತ್ ರಿಂಗ್ ಟೈಪಲ್ಲಿ ರೌಂಡ್ ಆಗಿರುತ್ತೆ ಪುತ್ಲಿ. ಇದ್ದು ಜಾತಿ ಮಾಡ್ಕೊಳ್ಳೋಕ್ಕೂ ಸೂಪರ್ ಅಕ್ಕಿ, ಹಾರಿಸ್ಕೊಳ್ಳೋರ್ಗು ಸಖತ್ ಟಾಪ್ ಅಕ್ಕಿ. ಕ್ವಾಲಿಟೀಸ್ ನೋಡ್ಕೊಬೋದು, ಸೂಪರ್ ಕ್ವಾಲಿಟಿಲಿದೆ. ಇದು ಕರೆದುಮಾಲಿ ಪಟ್ಟ. ಮೇಯ್ನ್ ನೋಡಿ ಫ್ರೆಂಡ್ಸ್, ರಿಂಗ್ ನಂಬರ್ನ ಜ್ಞಾಪಕ ಇಟ್ಕೊಳ್ಳಿ. ನಿಮಗೆ ಅಕ್ಕಿ ಬೇಕು ಅಂದರೆ ರಿಂಗದ ಫೋಟೋ ಕಳಿಸಿ, ಈ ಅಕ್ಕಿ ಇದೆಯೋ ಇಲ್ವಂತ ನಾನು ನಿಮಗೆ ಮೆಸೇಜ್ ಮಾಡಿಬಿಡ್ತೀನಿ. ರಿಂಗ್ದು ನಂಬರ್ ಫೋಟೋ ಇಟ್ಕೊಂಡಿರಿ. ರಿಂಗ್ ನಂಬರ್ 21. ಇದು ಗಿಡ್ಡಿ ಚೊಂಚು, ಗಿಡ್ಡಿ ಕಾಲಲ್ಲಿ, ರೇಗ್ದಾರಲ್ಲಿ, ತಿರಾವಲ್ಲಿದು ಅಕ್ಕಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು, ಸಕ್ಕತ್ತಾಗಿದೆ. ಏನಂದರೆ ಈ ಒಂದು ಪಟ್ಟ ಇನ್ನೂ ಏಟತ್ತಿಲ್ಲ. ಇದು ಇನ್ನೂ ನಡ ಮಾಡ್ಕೊಂಡು ಆಡ್ತಾ ಇರೋ ಪಟ್ಟ. ಇದು ಟೈಮಿಂಗ್ ಕೊಟ್ಬಿಟ್ಟಿದೆ, ಪಟ್ಟ ಟೈಮಿಂಗ್ ಬಂದ್ಬಿಟ್ಟಿದೆ, ಇನ್ನೂ ನಡ ಮಾಡ್ತಾಯಿದೆ. ಒಂದು ಸತಿ ಬಾಜಿ ಹತ್ತಿದ ತಕ್ಷಣ ಟೈಮಿಂಗು ರೈಸ್ ಆಗುತ್ತೆ. ಇದರಲ್ಲಿ ಒಂದೇ ಒಂದು ಹೇಳ್ತೀನಿ ನೋಡಿ, ಈ ಪಟ್ಟಾಲ್ ನೀವು ನೆಕ್ಸ್ಟು ಜಾತಿ ಮಾಡಿಕೊಂಡ್ರೆ ದಾರ ಬಿಚ್ಕೊಳ್ಳುತ್ತೆ, ಪ್ಲಸ್ಸು ಮೀಟ್ರಿಗೆ ಸ್ಥಿರಾಲ್ ಬಿಚ್ಕೊಳ್ಳುತ್ತೆ. ದಾರ ಬಂದ್ಬಿಟ್ಟು ನಮ್ಮದು ಮೇಯ್ನ್ ಚಾಂಪಿಯನ್ ಲೈನ್ ದಾರ ಏನಿದೆ ಆ ದಾರ ಬಿಚ್ಕೊಳ್ಳುತ್ತೆ, ಮತ್ತು ಮೀಟ್ರಿಗೆ ಸ್ಥಿರಾವಲಲ್ಲಿ ಪಟ್ಟಗಳು ಬಿಚ್ಕೊಳ್ಳುತ್ತೆ. ಈ ಅಕ್ಕಿನ ಜೊತೆ ಮಾಡಿ ನೀವು ನೆಕ್ಸ್ಟ್ ಫ್ಯೂಚರ್ಗೆ ಪಟ್ಟ ಮಾಡಿಸಿದ್ರೆ ಕಾಲಲ್ಲಿ ನೋಡ್ಬೋದು ಬಿಳೆ ಬೂಟು, ಮೈ ಮೇಲೆ ಬಣ್ಣ ಎಲ್ಲ ನೋಡ್ಬೋದು, ಸಕ್ಕದಾಗಿ ಬಂದಿದೆ. ಅಮ್ಮ ಬಂದ್ಬಿಟ್ಟು ಮೀಟ್ರಿಗೆ ಸ್ಥಿರಾವಲ್ಲು, ಅಪ್ಪ ಬಂದ್ಬಿಟ್ಟು ನಮ್ಮದು ಚಾಂಪಿಯನ್ ಲೈನ್ ದಾರ ಏನಿದೆ ಅದು ಇದು ಅಪ್ಪ. ತುಂಬ ಒಳ್ಳೆ ಪಟ್ಟ. ಏನಂದರೆ ಇನ್ನೂ ಬಾಜಿಗೆ ಬಂದಿರಲಿಲ್ಲ, ವಿಡಿಯೋ ಮಾಡಬೇಕು ಬೇಗ ಕಳಿಸಿ ಅಂತಿದ್ದಕ್ಕೆ ಎಲ್ಲ ಇವಾಗ ಏನು ಪಟ್ಟಗಳು ಬಂದಿದೆ ಆ ಜೊತೆಗೆ ಕಳಿಸ್ಬಿಟ್ರು. ಅವ್ರು ಹೇಳಿದ್ದಾರೆ ಇದು ಇನ್ನೂ ಬಾಜಿ ಹತ್ತಿಲ್ಲ ಅಂದ್ಬಿಟ್ಟು ಇನ್ನೂ ನಡ ಮಾಡ್ಕೊಂಡು ಆಡ್ತಾರೆ ಅಕ್ಕಿ. ಇದು ಕ್ವಾಲಿಟೀಸು, ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು, ಸೂಪರ್ ಕ್ಲಾಸ್ ಆಗಿದೆ. ರೇಗ್ದಾರಲ್ಲಿ ತಿರಾವಲ್ ಪಟ್ಟ. ಮತ್ತು ಇವಲ್ಲಿ ಯಾವ್ದಾರೋ ಗಂಡು ಪಟ್ಟ ಆಗಲಿ ಯಾವ್ದಾರೋ ಹೆಣ್ಣು ಪಟ್ಟ ಆಗಲಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅಕ್ಕಿನ ಆಡಿಸಿ ನೀವು ಸೀಸನ್ಗೆ, ಟೂರ್ನಮೆಂಟ್ಗೆ ಒಳ್ಳೆ ಟೈಮ್ ಬಿಡ್ಕೊಬೋದು. ಹೆಣ್ಣು ಪಟ್ಟ ಆಯಿತು ಅಂತ ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಪಟ್ಟನೂ ಒಳ್ಳೆ ಟೈಮಿಂಗ್ ಕೊಡುತ್ತೆ, ಒಳ್ಳೆ ಹೆಸರು ಮಾಡಿಕೊಡೋ ಪಟ್ಟಗಳನ್ನೇ ಕೊಡ್ತಾ ಇರೋದು. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ ಫ್ರೆಂಡ್ಸ್. ರೇಗ್ದಾರಲ್ಲಿ ತಿರಾವಲ್ಲು ಫ್ರೆಂಡ್ಸ್. ಈಗೇನು ಜಸ್ಟ್ ರೇಗ್ದಾರ್ ತಿರಾವಲ್ ಪಟ್ಟ ತೋರಿಸ್ದೆ. ಇನ್ನೂ ಬಾಲಗಳು ಕಂಪ್ಲೀಟಾಗಿ ಇನ್ನೂ ಫುಲ್ಲಾಗಿ ಬಂದಿಲ್ಲ, ಇನ್ನೂ ಬಾಲಗಳು ಬರ್ತಾಯಿದೆ, ಟ್ಯೂಬಲ್ಲಿದೆ. ಚುಪ್ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಇಲ್ಲಿ 3 ಕಲ್ಲಿ ಪಟ್ಟ. ಇದು ಒಂದು ಸೈಡ್ ಮಾತ್ರ ಫುಲ್ ತಿರಾವಲ್ ಗರಿ ಸಖತ್ತಾಗಿದೆ, ಇನ್ನೊಂದು ಸೈಡು ತುದಿಯಲ್ಲಿ ಮಾತ್ರ ಗರಿ ಇದೆ ತಿರಾವಲ್ದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ಬಣ್ಣನೂ ನೋಡ್ಬೋದು, ತುಂಬ ಚೆನ್ನಾಗಿ ಬಂದಿದೆ ಬಣ್ಣ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಫುಲ್ಲು ಪುತ್ಲಿ ಬಂದ್ಬಿಟ್ಟು ರಿಂಗ್ ಶೇಪಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡೋದು. ಲೈಟಾಗಿ ಇವಾಗ ಏನು ಕಾಣ್ತಾ ಇದೆ ಅದು ಬಿಸಿಲಿಗೆ ಇಟ್ಟಿದ್ರೆ ಇನ್ನೂ ಚೆನ್ನಾಗಿ ಕಾಣಿರೋದು. ಅಗ್ಲ ಇರುತ್ತೆ ಕಣ್ಣು. ಪುತ್ಲಿನ ಎಳೆದು ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಿಕ್ಕಾಪಟ್ಟೆ ಮಾಡುತ್ತೆ. ಹಾರಿಸ್ಕೊಳ್ಳೋ ಕಣ್ಣನ್ನು ತುಂಬ ಚೆನ್ನಾಗಿದೆ ನೋಡ್ಬೋದು. ಹಾರಿಸ್ಕೊಳ್ಳೋ ಕಣ್ಣನ್ನು ತುಂಬ ಚೆನ್ನಾಗಿದೆ. ಲೈಟಾಗಿ ಏನು ಪಿಂಕಿಶ್ ಅನಾರಿ ನಿಮಗೆ ಬಾರ್ಡ್ರಲ್ಲಿ ಕಾಣ್ತಾ ಇದೆ, ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ಬಿಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಅಕ್ಕಿ. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ರಿಂಗ್ ನಂಬರ್ 23. ಎಲ್ಲರಿಗೂ ಫೇವ್ರೇಟು ರೇಗ್ದಾರ್ಗಳು. ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಲೆಂತು, ರೆಕ್ಕೆ ಬಾಲ ಹಿಡ್ಕೊಂಡಿರೋದೆಲ್ಲ ನೋಡ್ಕೊಳ್ಳಿ ಹೆಂಗೆ ಹಿಡ್ಕೊಂಡಿದೆ ಅಂತ. ಸ್ವಲ್ಪ ಕುರ್ಜಲಿದೆ, ಕತ್ತತ್ರ ಎಲ್ಲ ಪುಕ್ಕ ಉದ್ರಿ ಬರ್ತಾ ಇದೆ. ಕುರ್ಜಲಿದೆ. 3.5 ಇಂದ 4.5 ಕಳ್ಳಿ ಪಟ್ಟ. ಇದು ಅಕ್ಕಿ ನೋಡ್ಬೋದು, ಸಖತ್ತು ಚಳಿಯಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ ಪಲ್ಲ. ಈ ಪಟ್ಟ ಒಂದು ಸ್ವಲ್ಪ ದೂರ ಪರ ಜಾಸ್ತಿ ಹೋಗಿ ಬಂದಿದೆ, ಯಾಕಂದರೆ ಇದು ಜಾತಿ ಪ್ಲಸ್ಸು ಲೈನ್ ಅಂಥದ್ದು. ಪಲ್ಲಗಳು ಸ್ವಲ್ಪ ಜಾಸ್ತಿ ಹೋಗಿ ಬರುತ್ತೆ. ಇನ್ನು ಸಿಟಿಯಲ್ಲಿ ಈ ಪಟ್ಟನ ಬಿಡ್ಕೊಂಬಂದರೆ ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಬರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್, ಕಂಡೀಷನ್ ನೋಡ್ಕೊಳ್ಳಿ. ಧೂಮ ಮೇಲೆ ರೇಗ್ದಾರ್ ಬಣ್ಣ, ಬೆಸ್ಟ್ ಲೈನ್ ಇದು. ಯಾವ ಲೈನು ಅಂತ ನಾನು ಹೇಳೋಕ್ಕೋಗಲ್ಲ, ತುಂಬ ಜನಕ್ಕೆ ಫೇವ್ರೇಟ್ ಲೈನು.
ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ, ಟಾಪ್ ಆಗಿರುತ್ತೆ. ಕಣ್ಣು ನೋಡ್ಬೋದು, ಪ್ರತಿಯೊಂದು ಪಟ್ಟಾನು ಸಖತ್ ಅಗಲ ಕಣ್ಣದಿರುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ರೇಗ್ದಾರಲ್ಲಿ ಧೂಮಲ್ಲಿ ರೇಗ್ದಾರು ಪಟ್ಟ. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಅವರ್ ಆರಿಸಿರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ರೇಗ್ದಾರಲ್ಲಿ ಪಟ್ಟ ತೋರಿಸ್ದೆ. ಸೂಪರ್ ಚಡಿ ಬಾಲ ಇರುತ್ತೆ, ಚುಪ್ತಿರಿ ಉದ್ದಾತಿರಿ, ಆಲ್ಮೋಸ್ಟು 4 ವರ್ಕಲ್ಲಿ ಪಟ್ಟ. ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ, ಚೆನ್ನಾಗಿದೆ. ತಿರಿಗಳೆಲ್ಲ ನೋಡ್ಕೊಳ್ಳಿ, ಸೂಪರಾಗಿದೆ. 2 ಸೈಡು ತಿರಿ ಫುಲ್ ಇದೆ. ಹಾರಿಸ್ಕೊಳ್ಳೋರಿಗೆ ಸಖತ್ ಒಳ್ಳೆ ಪಟ್ಟ. ನೆಕ್ಸ್ಟ್ ಲೈನ್ ಮಾಡೋಕ್ಕೂ ಟಾಪ್ ಕ್ವಾಲಿಟಿ ಪಟ್ಟ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಅಗ್ಲ ಕಣ್ಣು, ಪುತ್ಲಿ ನೋಡ್ಬೋದು. ಫುಲ್ಲು ರಿಂಗು ರೌಂಡ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಅದು ಪಕ್ಕದಲ್ಲಿ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಪುತ್ಲಿನ ಸುತ್ಕೊಂಡಿರುತ್ತೆ. ಇದು ಇನ್ನೂ ಬಿಸಿಲಿಗೆ ಇಟ್ಟಿದ್ದೀರಿ, ಒಂದು ಸತಿ ಅದು ಪುತ್ಲಿ ಏನಾರು ಫುಲ್ ಹಿಂಗೆ ಎಳೆದಿದ್ದೀರಿ, ಕಾರ್ಬನ್ ಶೇಡ್ ಇನ್ನೂ ಅಗ್ಲ ಕಾಣಿರೋದು. ಮತ್ತು ಕಣ್ಣಲ್ಲಿ ನೋಡ್ಬೋದು ಬ್ಲೂ ಶೇಡು ಮಿಕ್ಸ್ ಆಗಿರುತ್ತೆ. ಲೈಟಾಗಿ ನೋಡ್ಬೋದು, ಎಲ್ಲ ಕಡೆನೂ ಬ್ಲೂ ಶೇಡ್ ಮಿಕ್ಸ್ ಆಗಿದೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಪಿಂಕಿ ಶನಾರಿ ಇವಾಗ ಏನಿದೆ ಇದು ಹಾರಿಸ್ತಾ ಇದ್ದಿದ್ದಕ್ಕೆ ಲೈಟಾಗಿ ಪಿಂಕಿ ಶನಾರಿ ಇದೆ. ಅವೆಲ್ಲ ವಯಸ್ಸಾಗ್ತಾ ಇರೋಂಗೆ ಆ ಪಿಂಕಿ ಶನಾರಿನೂ ಕಂಪ್ಲೀಟಾಗಿ ಹೋಗ್ಬಿಟ್ಟು ಕಪ್ಪು ಒಡಕಲು ನೋಡ್ಬೋದು. ಈ ಕಡೆ ಲೆಫ್ಟ್ ಸೈಡ್ಗೆ ಏನು ಕಪ್ಪು ಒಡಕಲು ಸ್ಟಾರ್ಟ್ ಆಗ್ತಾಯಿದೆ ಅವೆಲ್ಲ ನೆಕ್ಸ್ಟು ಆ ಪಿಂಕಿಶ್ ಅನಾರಿ ಎಲ್ಲ ಒಡೆದೋಗಿ ಕಪ್ಪು ಒಡಕಲಿಗೆ ಟರ್ನ್ ಆಗುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು, ಸೂಪರಾಗಿ ಮಾಡುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಟಾಪ್ ಆಗಿದೆ. ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ, ರಿಂಗ್ ನಂಬರ್ 24. ಫ್ರೆಂಡ್ಸ್, ಈ ಅಕ್ಕಿ ಆವಾಗಲೇ ಸ್ಟಾರ್ಟಿಂಗ್ ವೀಡಿಯೋಲಿ ಇರಲಿಲ್ಲ, ಯಾಕಂದರೆ ಅಕ್ಕಿ ಇದು ಕೈಗೆ ಸಿಕ್ಕಿರಲಿಲ್ಲ. ಆಚೆ ಬಂದ್ಬಿಟ್ಟಿತ್ತು ಅಕ್ಕಿ. ಇದು ಬಂದ್ಬಿಟ್ಟು ತೇಜಸ್ ಮನೆದೆ ಅಕ್ಕಿ. ಇದು ಚೀನಿಗಳ ಮೇಲೆ ಬಂದಿರೋ ಅಕ್ಕಿ. ಇದು ಟೈಗರ್ ಚೀನಿಗಳ ಮೇಲೆ ಬಂದಿರೋದು. ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಯಾಕಂದರೆ ಚೀನಿ ಪಟ್ಟಗಳು ಲಾಸ್ಟ್ ಟೈಮ್ ನಾನು ಕೊಟ್ಟಿರೋದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಕಣ್ಣಿನ ಕ್ವಾಲಿಟೀಸ್ ನೋಡೋಕೆ ಹೋಗ್ಬಿಡಿ. ಕಣ್ಣಿನ ಕ್ವಾಲಿಟೀಸ್ ನೋಡ್ರೆ ಏನೂ ಇಲ್ಲ ಕಣ್ಣಲ್ಲಿ, ನೋಡೋಕ್ಕೆ ಕಣ್ಣಲ್ಲಿ ಏನೂ ಇಲ್ಲ. ಆದರೆ ಪರ್ಫಾರ್ಮೆನ್ಸ್ ಸಖತ್ತಾಗಿದೆ. ಈ ಲೈನಲ್ಲಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು, ಸೂಪರಾಗಿರುತ್ತೆ. ಕಣ್ಣಲ್ಲಿ ಇವಾಗ ನೀವು ನೋಡಿದ್ರೇನೋ ನಿಮ್ಗೆ ಇಷ್ಟ ಆಗಲ್ಲ. ಯಾಕಂದರೆ ಇವು ವಯಸ್ಸಾದ್ಮೇಲೆ ಅನಾರಿ ಒಡಕಲಾಗೋ ಕಣ್ಗಳಿವು. ಇವಾಗ ಅನಾರಿ ಇರ್ತವೆ, ವಯಸ್ಸಾದ್ಮೇಲೆ ಅನಾರಿ ಒಡಕಲಾಗೋ ಕಣ್ಣಿದು. ಈ ಅಕ್ಕಿನ ಏಟತ್ತಿಲ್ಲ. ಇದು ಒಂದು ಟೈಮಿಂಗ್ ಚೆನ್ನಾಗಿ ಮಾಡಿದೆ. ಏಟತ್ತಿಲ್ಲ, ನಡ ಮಾಡ್ಕೊಂಡು ಆಡ್ತಾಯಿದ್ದಿದ್ದು ಅಕ್ಕಿ. ಬಿಡ್ಕೊಂಬಂದಂಗೆ ಬಾಜಿ ಮಾಡಿದ್ರೆ ಸಾಕು ನಿಮಗೆ ಅಕ್ಕಿ ಆಟೋಮೆಟಿಕ್ ಟೈಮಿಂಗ್ ಜಾಸ್ತಿ ಆಗುತ್ತೆ. ಒಳ್ಳೆ ಟೈಮ್ ಇದೆ ಈ ಲೈನಲ್ಲಿ, ಮಿಸ್ ಮಾಡ್ಕೊಬೇಡಿ. ಕಣ್ಣಿನ ಕಾನ್ಸೆಪ್ಟು ಈ ಅಕ್ಕಿ ಮೇಲೆ ವರ್ಕ್ ಆಗೋಲ್ಲ. ಯಾಕಂದರೆ ಈ ಅಕ್ಕಿಗಳದ್ದು ಕಣ್ಣಿಂದು ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ಆ ಲೈನ್ ಅಂಥದ್ದು ಲೈನ್ ಅದು. ಏನಂದರೆ ಮೇಯ್ನು ಪರ್ಫಾರ್ಮೆನ್ಸ್ ಬೇಕು ಅನ್ನೋರು ಅಕ್ಕಿಯಲ್ಲಿ ಒಳ್ಳೆ ಆಟ ನೋಡ್ಬೋದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಇವೆಲ್ಲ ಸೂಪರ್ ಕ್ವಾಲಿಟಿಲಿರುತ್ತೆ. ಕಣ್ಣು ಮಾತ್ರ ಅಂಥ ಕ್ವಾಲಿಟಿಲಿ ಕಣ್ಣಿರಲ್ಲ ಅಷ್ಟೇ. ಕ್ವಾಲಿಟೀಸ್ ನೋಡ್ಬೋದು. ರೇಗ್ದಾರಲ್ಲಿ ಧೂಮ ಮೇಲೆ ರೇಗ್ದಾರಲ್ಲಿ ಪಟ್ಟ. ಇದು ಫ್ರೆಂಡ್ಸ್, ಇವಾಗೇನು ಜಸ್ಟ್ ಧೂಮ ಮೇಲೆ ರೇಗ್ದಾರ ಪಟ್ಟ ತೋರಿಸ್ತೆ. ಸಿಂಗಲ್ ಟೈಲು ಚಡಿ ಬಾಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟು 6ನೇ ಗರಿ ಪಟ್ಟ. ಇದು 2 ಸೈಡು ತಿರಿ ಫುಲ್ ಇದೆ, 6ನೇ ಗರಿ ಪಟ್ಟ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಬೋದು. ಅಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಗ್ಲ ಎದೆ, ಚಡಿ ಶೇಪು, ಬಾಲ ನೋಡ್ಬೋದು ಹೆಂಗೆ ಚಡಿಯಾಗಿ ತಿರ್ಕೊಂಡಿದೆ ಅಂತ. ಪ್ರತಿಯೊಂದು ಕ್ವಾಲಿಟೀಸು ಚೆನ್ನಾಗಿದೆ. ಏನಂದರೆ ಕಡ್ಡಿನ ಕ್ವಾಲಿಟೀಸ್ ಚೆನ್ನಾಗಿರಲ್ಲ ಅಷ್ಟೇ. ತಲೆ ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅನಾರಿ ಇಷ್ಟಪಡೋರಿಗೆ, ಅನಾರಿ ಅರ್ಥ ಆಗೋರಿಗೆ ಪಟ್ಟ ಬಗ್ಗೆ ಅರ್ಥ ಆಗುತ್ತೆ. ಅನಾರಿ ಇಷ್ಟ ಆಗದೆ ಇರೋರಿಗೆ ಗೊತ್ತಾಗಲ್ಲ. ಇದು ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ನೋಡ್ಬೋದು. ಅನಾರಿ ಅನ್ನೋದು ಲೈಟಾಗೆ ಪ್ರತಿ ಒಂದು ಕಡೆನೂ ಹರಡ್ಕೊಂಡಿರುತ್ತೆ, ತುಂಬ್ಕೊಂಡಿರುತ್ತೆ. ಔಟರ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನು, ರೊಟೇಷನ್ನು, ಪುತ್ಲಿನ ಎಳೆದು ಬಿಡೋದು ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟಿ ಸಕ್ಕತ್ತಾಗಿ ಮಾಡುತ್ತೆ. ಬಿಡ್ಕೊಳ್ಳೋರಿಗೆ, ನೆಕ್ಸ್ಟ್ ಫ್ಯೂಚರ್ಗೆ ಜಾತಿ ಮಾಡ್ಕೊಳ್ಳೋರಿಗೆ ತುಂಬ ಒಳ್ಳೆ ಪಟ್ಟ ಇದು. ರಿಂಗ್ ನಂಬರ್ 15. ಇದು ತಾಮ್ರಲ್ಲಿ ಸಿಲ್ವರ್ ತಾಮ್ರಲ್ ಅಂತ.
ಹಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಆ ಅಗ್ಲ ಪಕಾಟಗಳು ಓಪನ್ ಮಾಡಿ ಇಟ್ಕೊಂಡಿರೋದು ಇವೆಲ್ಲ ನೋಡ್ಬೋದು. ಶಿಖರ ಥರ ಕಾಣುತ್ತೆ ಅಕ್ಕಿ ನೋಡೋಕ್ಕೆ. ಇಲ್ಲಿ ನೋಡ್ಬೋದು ಸ್ಟ್ಯಾಂಡಿಂಗ್ ಸ್ಟೈಲು ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳೋದು. ಪಕಾಟ ನೋಡ್ಬೋದು ಹೆಂಗೆ ಅಗ್ಲ ಎತ್ತಿಟ್ಕೊಂಡಿರತ್ತ, ಬಿಟ್ಟರೆ ಸಾಕು ಅಕ್ಕಿ ಆಡೋಕ್ಕೆ ನಿಂತ್ಕೊಳ್ಳುತ್ತೆ. ಟೈಮಿಂಗು ಅಷ್ಟೇ ತುಂಬ ಒಳ್ಳೆ ಟೈಮಿಂಗ್ ಆಡಿದೆ ಈ ಪಟ್ಟ. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು ಸಕ್ಕತ್ತಾಗಿರುತ್ತೆ. ಬಾಜಿ ಬಂದ್ಬಿಟ್ಟು 3-4 ಬಾಜಿ. ಹಕ್ಕಿ ಬಿಟ್ಟರೆ ಸಾಕು ಆಚೆ ಹೋಗುತ್ತೆ, ಆಡೋಕ್ಕೆ ನಿಂತ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಾರತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಾಲಿಟಿ ಸಕ್ಕತ್ತು ಟಾಪ್ ಆಗಿರುತ್ತೆ. ಸಿಲ್ವರ್ ತಾಮ್ರದಲ್ಲಿ ಪಟ್ಟ ಇದು. ಯಾರೇ ಈ ಪಟ್ಟನ ಇಸ್ಕೊಂಡ್ರೆ, ಯಾರೇ ಟೂರ್ನಮೆಂಟ್ಗೆ ಹಕ್ಕಿನ 5 ಗಂಟೆಗೆ ಆಡಿಸಿರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಕೊಳ್ಳಿ, ಸೂಪರ್ ಟಾಪ್ ಕ್ಲಾಸ್ ಆಗಿದೆ. ಪ್ರತಿಯೊಂದು ಪಟ್ಟನೂ ಬೆಸ್ಟ್ ಲೈನ್ ಪಟ್ಟಗಳು ಕೊಡ್ತಾಯಿದ್ದೀವಿ. ಈ ವರ್ಷ ಟೂರ್ನಮೆಂಟಿಗೆ ಬಿಟ್ಟವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು ಅಂತ ಕೊಡ್ತಾರ ಪಟ್ಟಗಳು, ಮಿಸ್ ಮಾಡ್ಕೊಂಬಿಡಿ. ಸಿಲ್ವರ್ ತಾಮ್ರದಲ್ಲಿ ಪಟ್ಟ ಇದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಸಿಲ್ವರ್ ತಾಮ್ರಲ್ಲಿ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು ಚಡಿಬಲ ಬರುತ್ತೆ. ಇಲ್ಲಿ ನೋಡ್ಬೋದು ದಿಲ್ಪುಕಾರು ಇರುತ್ತೆ. ನೋಡ್ಬೋದು ಒಂದೇ ಒಂದು ಗರಿ ದಿಲ್ಪುಕಾರು ಸೂಪರ್ ಆಗಿದೆ. ನೋಡೋಕ್ಕೆ ನೋಡ್ಬೋದು ಹೆಂಗೆ ಕಾಣತ್ತಂತ ನೋಡ್ಬೋದು. ಇಲ್ಲಿ ಸಕ್ಕತ್ತಾಗಿ ಬಂದಿದೆ. ಅದು ಚೂಪ್ ತಿರಿ ಉದ್ದ ತಿರಿ ಆಲ್ಮೋಸ್ಟು 3.5 ಕಲ್ಲಿಯಿಂದ 4 ಕಲ್ಲಿ ಪಟ್ಟ ಇದು. 2 ಸೈಡು ತಿರಿಗಳು ಫುಲ್ ಇದೆ. ಇಲ್ಲಿ ನೋಡ್ಬೋದು ತಿರಿಗಳೆಲ್ಲ 2 ಸೈಡು ಫುಲ್ ಇದೆ. ಏನಂದರೆ ನಾವು ಹಕ್ಕಿಗಳನ್ನ ಹಿಡಿಯಲ್ಲ, ಅದರಿಂದ ಗಾಬರಿ ಜಾಸ್ತಿ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣಲ್ಲಿ ನೋಡ್ಬೋದು ಹೆಂಗಿದೆ ಬ್ರೈಟ್ನೆಸ್ಸು ಅಂತ. ಪುತ್ಲಿ ಫುಲ್ಲು ರಿಂಗ್ ಪುತ್ಲಿ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಇರುತ್ತೆ. ಅದಾದಮೇಲೆ ಪಕ್ಕದ ರಿಂಗ್ ನೋಡ್ಬೋದು ಫುಲ್ಲು ಬ್ಲೂ ಶೇಡ್ ಇರುತ್ತೆ. ಅದಾದಮೇಲೆ ಅನಾರಿ ರಿಂಗ್ ನೋಡ್ಬೋದು. ಲೈಟಾಗಿ ಏನು ಪಿಂಕಿಶ್ ಅನಾರಿ ಇದೆ, ಹಾರಿಸ್ತಾ ಇರೋದಕ್ಕೆ ಲೈಟಾಗಿ ಪಿಂಕಿಶ್ ಅನಾರಿ ಎದ್ದಿ ಕಾಣುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಈ ಲೈಟು ಪಿಂಕಿಶ್ ಅನಾರಿ ಇವಾಗ ಏನಿದೆ ಇವೆಲ್ಲ ಇನ್ನೂ ದೊಡ್ಡಕ್ಕೆ ಆಗ್ತಾರಂಗೆ ಕಪ್ಪು ಒಡಕಲಿಗೆ ಟರ್ನ್ ಆಗಿಬಿಟ್ಟು ಆ ಅನಾರಿ ಎಲ್ಲ ಫುಲ್ಲು ಕರೆ ಒಡಕಲಿಗೆ ಟರ್ನ್ ಆಗಿಬಿಡುತ್ತೆ. ಆವಾಗ ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ಬಂದ್ಬಿಟ್ಟು ತುಂಬಾ ಟಾಪ್ ಕ್ಲಾಸಾಗಿ ಚೇಂಜ್ ಆಗುತ್ತೆ. ಇವಾಗಲೇ ನೋಡ್ಬೋದು ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಂಬೇಡಿ. ದಿ ಬೆಸ್ಟ್ ಕ್ವಾಲಿಟಿ ಪಟ್ಟಗಳನ್ನ ಹಾಕ್ತಾಯಿದ್ದೀನಿ ವೀಡಿಯೋನ. ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಬೇಗ ಹಾರಿಸಿ, ಒಳ್ಳೆ ಹೆಸರು ನೀವು ಮಾಡಿ, ನಮಗೂ ಒಂದು ಹೆಸರು ತಂದುಕೊಡಿ. ರಿಂಗ್ ನಂಬರ್ 27. ಈ ಹಕ್ಕಿ ಬರೀ ನಿಂತ್ಕೊಳ್ಳೋದು ನೋಡಿ ಯಾವ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಸಖತ್ ಟೈಪ್ ಕುತ್ತಿಗೆ, ಚಡಿ ಶೇಪು, ಪಕಾಟಗಳು ನೋಡ್ಬೋದು ಫುಲ್ ಆಚೆ ಇಟ್ಕೊಂಡು ಅಗ್ಲ ಇರುತ್ತೆ. ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು ಸೂಪರ್ ಪರ್ಫಾರ್ಮೆನ್ಸ್ ಬರ್ಡ್ ಥರ ನಿಂತ್ಕೊಳ್ಳುತ್ತೆ. ನೋಡ್ಬೋದು ಕ್ವಾಲಿಟಿ ಸಖತ್ತಾಗಿರುತ್ತೆ. ತುಂಬ ಒಳ್ಳೆ ಟೈಮಿಂಗ್ ಆಡಿದೆ ಈ ಪಟ್ಟನು, ಒಳ್ಳೆ ಟೈಮಿಂಗ್ ಆಡಿದೆ. ಬಾಜಿ ಬಂದ್ಬಿಟ್ಟು 1-2 ಬಾಜಿ. ಇನ್ನು ಸಿಟಿಯಲ್ಲಿ ಬಿಡ್ಕೊಂಬಂದರೆ ಒಂದು ಸತಿ ಪಲ್ಲ ಸ್ಟಾರ್ಟ್ ಮಾಡಿಬಿಡ್ತು ಅಂದರೆ ಇವಾಗ ಏನು ಆಡಿದೆ ಟೈಮಿಂಗು ಅದಕ್ಕೆ ಡಬಲ್ ಆಡೋದು ಗ್ಯಾರಂಟಿ. 100% ಆಡುತ್ತೆ. ಯಾಕಂದರೆ ಒಂದು ಸತಿ ಪಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಈ ಅಕ್ಕಿ ಬರೀ ಅದು 30 ನಿಮಿಷ ಪಲ್ಲನ ಕವರ್ ಮಾಡ್ಕೊಳ್ಳಿ ಸಾಕು. 30 ನಿಮಿಷ ಪಲ್ಲ ಕವರ್ ಮಾಡ್ತು ಅಂದರೆ ಇವಾಗ ಏನು ಆಡಿದೆ ಟೈಮಿಂಗು ಅದು ಡಬಲ್ ಆಗ್ಬಿಡುತ್ತೆ. ಯಾರೇ ಇಸ್ಕೊಂಡ್ರೂ ಪಟ್ಟಗಳನ್ನ ದಯವಿಟ್ಟು ರೆಕ್ಕೆ ಹೊಡಿಬೇಡಿ. ಯಾವುದು ರೆಕ್ಕೆ ಹೊಡಿಯೋಕ್ಕೆ ಇಸ್ಕೊಳ್ಬೇಡಿ. ಹಾರಿಸೋರು ಮಾತ್ರ ಇಸ್ಕೊಳ್ಳಿ, ಟೂರ್ನಮೆಂಟಿಗೆ ಬಿಡೋರು ಮಾತ್ರ ಇಸ್ಕೊಳ್ಳಿ. ಒಂದು ಒಳ್ಳೆ ಟೈಮ್ ಬಿಡಿ, ಹಕ್ಕಿಗಳು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ, ಆಮೇಲೆ ನೀವು ರೆಕ್ಕೆ ಹೊಡೀರಿ, ಜಾತಿ ಮಾಡ್ಕೊಳ್ಳಿ. ಅಲ್ಲಿ ತನಕ ದಯವಿಟ್ಟು ಪಟ್ಟಗಳನ್ನ ಇಸ್ಕೊಂಡು ಯಾರು ರೆಕ್ಕೆ ಹೊಡೆದು ಹಕ್ಕಿನ ದೊಡ್ಡಕ್ಕಿ ಮಾಡೋಕ್ಕೆ ಇಟ್ಕೊಬೇಡಿ. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು ಸೂಪರ್ ಟಾಪ್ ಕ್ಲಾಸ್ ಕ್ವಾಲಿಟಿ ಇರುತ್ತೆ. ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ. ಒಳ್ಳೆ ಟೈಮಿಂಗ್ ಆಡ್ಬಿಟ್ಟಿದೆ ಪಟ್ಟ ಇದು. ಇನ್ನೂ ಒಳ್ಳೆ ಟೈಮಿಂಗ್ ಆಡತ್ತೆ ಸಿಟಿಯಲ್ಲಿ ಬಿಟ್ಟಂಗೆ. ಕ್ವಾಲಿಟೀಸ್ ನೋಡ್ಬೋದು ಸಕ್ಕತ್ತಾಗಿದೆ. ಬಿಳೆ ತಾಮ್ರದಲ್ಲಿ ಪಟ್ಟ ಇದು. ಆಲ್ಮೋಸ್ಟು 3.5 4 ಕಲ್ಲಿ ಪಟ್ಟ ಇದು. ಕ್ವಾಲಿಟೀಸ್ ನೋಡ್ಬೋದು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಫುಲ್ ಚಡಿಯಾಗಿರುತ್ತೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಬಿಳೆ ತಾಮ್ರಲ್ಲಿ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು ಚಡಿ ಬಲ ಎತ್ತಿಟ್ಕೊಳ್ಳುತ್ತೆ. ಚುಪ್ ತಿರಿ ಉದ್ದ ತಿರಿ ಇಲ್ಲಿ ನೋಡ್ಬೋದು. ದಸ್ತದ ತಿರಿ ಇನ್ನೂ ಬರ್ತಾ ಇದೆ, ಇನ್ನೂ ಫುಲ್ ಬಂದಿಲ್ಲ. 2 ಸೈಡು ನೋಡ್ಬೋದು ತಿರಿ ಎಲ್ಲ ಫುಲ್ ಇದೆ. ಲೆಂತ್ ವೈಸು, ಚಡಿ ಶೇಪು, ಸೂಪರ್ ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸಕ್ಕತ್ತಾಗಲ ಕಣ್ಣು.
ಪುತ್ಲಿ ನೋಡ್ಬೋದು ಫುಲ್ ಗುಂಡಗಿರುತ್ತೆ, ರೌಂಡ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡೋದು ಲೈಟ್ ಆಗಿರುತ್ತೆ, ಹರ್ಡ್ಕೊಂಡಿರುತ್ತೆ. ಹಾರಿಸ್ತಾ ಇರೋದಕ್ಕೆ ಈ ಕಣ್ಣಲ್ಲಿ ಇವಾಗ ಏನು ಅನಾರಿ ನೋಡ್ತಾ ಇದ್ದೀರಾ, ಈ ಕೆಂಪು ಅನಾರಿ ಎಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ನು, ಪುತ್ಲಿನ ಎಳೆದಿ ಬಿಡೋದು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕ ಟಾಪ್ ಕ್ಲಾಸ್ ಆಗಿರುತ್ತೆ. ತುಂಬ ಒಳ್ಳೆ ಲೈನ್ ಪಟ್ಟ ಇದು. ಹೆವಿ ಲಾಂಗ್ ಟೈಮ್ ಬರುತ್ತೆ, ಮಿಸ್ ಮಾಡ್ಕೊಂಬಿಡಿ. ಒಂದು ಸತಿ ದೂರಪಾರ ಸ್ಟಾರ್ಟ್ ಮಾಡಿದ್ರೆ ಸಾಕು, ಈ ಪಟ್ಟ ಹೆವಿ ಲಾಂಗ್ ಟೈಮ್ ಬರುತ್ತೆ. ರಿಂಗ್ ನಂಬರ್ 4. ಇನ್ನೊಂದು ಬಿಳೆ ತಾಮ್ರದ ಪಟ್ಟ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಪಕಾಟನೂ ನೋಡ್ಬೋದು, ಆಚೆ ಇರುತ್ತೆ. ಈ ಅಕ್ಕಿದ ಪಕಾಟನೂ ಆಚೆ ಇರುತ್ತೆ. ಹೆವಿ ಚಡಿಯಾಗಿರುತ್ತೆ ನೋಡ್ಬೋದು, ಫುಲ್ ಚಡಿಯಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಈ ಪಟ್ಟಲ್ಲಿ ಬಾಜಿ ಬಂದ್ಬಿಟ್ಟು 3-4 ಬಾಜಿ, 3-4 ಬಾಜಿ ಮಾಡುತ್ತೆ. ಏಳಲ್ಲಿ ಒಂದು ಸತಿ ಹೊಡೆದ ಅಂದರೆ ಅಕ್ಕಿ ಸೀದಾ ಮೇಲಾಗ್ಬಿಡುತ್ತೆ. ತುಂಬ ಒಳ್ಳೆ ಆಟ ಇದೆ. ಪರ್ಫಾರ್ಮೆನ್ಸು ಅಷ್ಟೇ. ಟೈಮಿಂಗು ಒಂದು ಸ್ವಲ್ಪ ಕಮ್ಮಿ ಆಡಿದೆ ಪಟ್ಟ ಇದು, ಯಾಕಂದರೆ ಬೇಗ ಬಾಜಿಗೆ ಬಂತು. ಬಾಜಿಗೆ ಬಂದಮೇಲೆ ಅಕ್ಕಿನ ಹಾಡ್ಸೋದು ನಿಲ್ಲಿಸ್ಬಿಟ್ರು. ಅದರಿಂದ ಸ್ವಲ್ಪ ಟೈಮಿಂಗ್ ಕಮ್ಮಿ ಆಡಿಸಿರೋ ಅಕ್ಕಿನೇ ಇದು. ಬೇರೆ ಅಕ್ಕಿಗಳನ್ನ ಕಂಪೇರ್ ಮಾಡಿದ್ರೆ ಈ ಅಕ್ಕಿನ ಸ್ವಲ್ಪ ಟೈಮಿಂಗ್ ಕಮ್ಮಿ ಆಡಿದೆ. ಏನಕ್ಕೆ ಅಂದರೆ ಅವರು ಅಕ್ಕಿನ ನಿಲ್ಲಿಸ್ಬಿಟ್ಟಿದ್ರು ಬಿಡ್ದೇನೆ, ಅದರಿಂದ ಟೈಮಿಂಗ್ ಕಮ್ಮಿ ಆಡಿದೆ. ಆದರೆ ಸೂಪರ್ ಟಾಪ್ ಕ್ಲಾಸ್ ಲೈನು. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಹೆವಿ ಜಾಸ್ತಿ ಆಗುತ್ತೆ. ಇವತ್ತು ತೋರಿಸಿರೋ ಪಟ್ಟಲ್ಲಿ ಯಾವ ಪಟ್ಟಾರು ಎತ್ಕೊಳ್ಳಿ ಫ್ರೆಂಡ್ಸ್, 7 ಗಂಟೆ ಅನ್ನೋದು ಮಿನಿಮಮ್ ಟೈಮ್ ಆಡತ್ತೆ. ಹೊಸ ಶೋಕ್ದಾರರು ಎತ್ಕೊಳ್ಳಿ, ಹಳೆ ಶೋಕ್ದಾರರು ಇಸ್ಕೊಳ್ಳಿ, 7 ಗಂಟೆ ನೀವು ಕಷ್ಟ ಬೀಳದೆ ಇರೋಂಗೆ ಮಿನಿಮಮ್ ಟೈಮು 7 ಗಂಟೆ ಅನ್ನೋದು ಆಡತ್ತೆ. ಇನ್ನೂ ಉಡಾನ್ ಸೆಟ್ ಮಾಡಿ ಬಿಡ್ಕೊಂಬರೋರು ಇನ್ನೊಂದು 2 ಗಂಟೆ 3 ಗಂಟೆ ಜಾಸ್ತಿ ಬಿಡ್ಕೊಬೋದು. ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು, ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಬಿಳೆ ತಾಮ್ರಲ್ಲಿ ಪಟ್ಟ ಇದು ಒಂದು 3.5-4 ಪಟ್ಟ ಇರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಬಿಳೆ ತಾಮ್ರಲ್ಲಿ ಪಟ್ಟ ತೋರಿಸ್ತೆ. ಸಿಂಗಲ್ ಟೇಲು ಚಿಡಿಬಲ ತಿಳ್ಕೊಳ್ಳುತ್ತೆ, ಚುಪ್ತಿರಿ ಉದ್ದಾತಿರಿ. 3.5 ಕಲ್ಲಿ ಪಟ್ಟ ಇದು. 2 ಸೈಡ್ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಇಸ್ಕೊಂಡು ಹಾರಿಸೋರ್ಗಂತೂ ಒಂದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಪಟ್ಟ ತೋರಿಸೀನಿ. ಲೆಂತ್ ವೈಸು, ಅಗ್ಲ, ಎದೆ, ಚಡಿ, ಶೇಪು ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕ ಟಾಪ್ ಕ್ಲಾಸ್ ಆಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಫುಲ್ಲು ಗುಂಡು ಪುತ್ಲಿ ಇರುತ್ತೆ. ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು. ಸಕ್ಕ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ. ಪುತ್ಲಿನ ಎಳೆದಿ ಬಿಡೋದು, ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಕ್ಕತ್ತಾಗಿ ಮಾಡುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎಕ್ಸ್ಟ್ರೀಮ್ ಆಗಿದೆ ನೋಡ್ಬೋದು. ಇಲ್ಲಿ ಪುತ್ಲಿನ ನೋಡ್ಕೊಳ್ಳಿ ಫ್ರೆಂಡ್ಸ್, ಹೆಂಗೆ ಎಳೆದಿಟ್ಕೊಂಡಿದೆ. ಕಾರ್ಬನ್ ಶೇಡ್ನ ನೋಡ್ಬೋದು ಹೆಂಗೆ ಅಗ್ಲ ಮಾಡಿದೆ ಅಂತ. ಸೂಪರ್ ಟಾಪ್ ಕ್ಲಾಸ್ ಪಟ್ಟ, ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಲಾಂಗ್ ಟೈಮ್ ಬಿಡೋರಿಗೆ, ನೆಕ್ಸ್ಟ್ ಫ್ಯೂಚರಲ್ಲಿ ಜಾತಿ ಮಾಡ್ಕೊಳ್ಳೋರಿಗೆ ಸಕ್ಕತ್ತು ಕ್ವಾಲಿಟಿ ಪಟ್ಟ ಇದು. ರಿಂಗ್ ನಂಬರ್ 26. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿರ್ತೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದೆ, ದಯವಿಟ್ಟು ಕಮೆಂಟಲ್ಲಿ ನಿಮ್ಗೆ ಯಾವ ಹಕ್ಕಿ ಇಷ್ಟ ಆಯಿತು, ಯಾವ ಬಣ್ಣದ ಹಕ್ಕಿ ಇಷ್ಟ ಆಯಿತು, ಯಾವ ಪಟ್ಟ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡೋದು ಮಡಿಬೇಡಿ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ದಿ ಬೆಸ್ಟು ಆಫರ್ ಕೊಡ್ತಾಯಿದ್ದೀನಿ. ನಾನು ರೆಗ್ಯುಲರಾಗಿ ನಮ್ಮ ತೋಟದ ಮನೆ ಅಕ್ಕಿಗಳು 3-3 ಸಾವಿರಕ್ಕೆ ಪಟ್ಟಗಳನ್ನ ಕೊಡ್ತಾಯಿರ್ತೀನಿ ಚಾಂಪಿಯನ್ ಲೈನಲ್ಲಿ. ಇವೂ ಬಂದಿರೋದು ಚಾಂಪಿಯನ್ ಲೈನಲ್ಲಿ. ಆದರೆ ಒಂದು ಒಳ್ಳೆ ಆಫರ್ ಕೊಡಬೇಕು ನಮ್ಮ ಕಸ್ಟಮರ್ಗಳಿಗೆ ಅಂದ್ಬಿಟ್ಟು ಇವತ್ತು ಒಂದು ಒಳ್ಳೆ ಆಫರ್ ಕೊಡ್ತಾಯಿದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ, ನಿಮ್ಗೆ ಯಾವ ಪಟ್ಟ ಬೇಕು ಅಂತ ಅದ್ರದ್ದು ಫೋಟೋನ ನನಗೆ ಕಳಿಸಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಒಂದು ಪಟ್ಟ ಬೆಲೆ ಬಂದ್ಬಿಟ್ಟು 2,500 ರೂಪಾಯಿ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಂದು ಪಟ್ಟ ಬೆಲೆ ಬಂದ್ಬಿಟ್ಟು 3,000 ರೂಪಾಯಿ ಆಗುತ್ತೆ. ಅದು ಫಿಕ್ಸೆಡ್ ರೇಟ್ ಇರುತ್ತೆ, ಫೈನಲ್ ರೇಟ್ ಇರುತ್ತೆ. ಮತ್ತು ಇನ್ನೊಂದು ಆಫರ್ ಬಂದ್ಬಿಟ್ಟು ನಿಮ್ಗೆ ಇವಾಗ 2 ಪಟ್ಟ ಬೇಕು ಅಂತ ಅಂದ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಫೋಟೋ ಕಳಿಸಿ. 2 ಪಟ್ಟ ನಿಮ್ಗೆ ಯಾವ್ದು ಬೇಕೋ ಅದ್ರದ್ದು ಫೋಟೋ ಕಳಿಸಿ. ನಿಮಗೆ ಇನ್ನೂ ಒಳ್ಳೆ ಆಫರ್ ಕೊಡ್ತೀನಿ. 4,000 ರೂಪಾಯಿಗೆ 2 ಪಟ್ಟನ ಕೊಡ್ತೀನಿ. ಇದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಒಳ್ಳೆ ಒಂದು ಆಫರ್ ಕೊಡಬೇಕು ಅಂತ ಮಾಡ್ತಾರೋ ಕಾನ್ಸೆಪ್ಟು.
ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು 2 ಪಟ್ಟ ಇಸ್ಕೊಳ್ಳೋರಿಗೆ 4,000 ಕೊಡ್ತೀನಿ. 3 ಪಟ್ಟ ಬೇಕು ಅನ್ನೋರಿಗೆ 6,000 ರೂಪಾಯಿ ಕೊಡ್ತೀನಿ. 4 ಪಟ್ಟ ಬೇಕು ಅನ್ನೋರಿಗೆ 8,000 ಕೊಡ್ತೀನಿ. 5 ಪಟ್ಟ ಬೇಕು ಅನ್ನೋರಿಗೆ 10,000 ಕೊಡ್ತೀನಿ. ಇದು ಬೆಸ್ಟ್ ಆಫರ್ ಕೊಡ್ತಾ ಇರೋದು ನಾನು. ಸಿಂಗಲ್ ಪಟ್ಟ ಇಸ್ಕೊಳ್ಳೋರಿಗೆ ಕಂಪಲ್ಸರಿ ನಮ್ಮ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿದ್ರೆ ಅವ್ರಿಗೆ 1 ಪಟ್ಟ ಬೆಲೆ ಬಂದ್ಬಿಟ್ಟು 2,500 ಆಗುತ್ತೆ. ಇದಕ್ಕಿಂತ ಹೆಚ್ಚು ಕಮ್ಮಿ ಯಾರೂ ಕೇಳಬೇಡಿ. ಹೆಚ್ಚು ಕಮ್ಮಿ ಕೇಳೋರು ದಯವಿಟ್ಟು ಕಾಲು ಮೆಸೇಜು ಏನೂ ಮಾಡಬೇಡಿ. ವಿಡಿಯೋ ನೋಡಿ ಖುಷಿ ಪಡಿ. ನೆಕ್ಸ್ಟ್ ವಿಡಿಯೋ ಬೇಗ ಬರ್ತದೆ ಫ್ರೆಂಡ್ಸ್, ಪ್ಲೀಸ್ ವೆಯ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.